ಮೊದಲಿಗೆ ನನ್ನೆಲ್ಲ ಸ್ನೇಹಿತರಿಗೆ ಲೀಗಲ್ ಟಾಲ್ಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಹೇಳಲಿಕ್ಕೆ ಬಯಸ್ತೇನೆ. ಹಿಂದಿನ ಒಂದು ವಿಡಿಯೋದಲ್ಲಿ ಕಾನೂನು ಎಂದರೇನು, ಕಾನೂನು ನಮಗೆ ಏಕೆ ಅಗತ್ಯ ಎಂಬುದನ್ನು ಸರಳ ವಿವರವಾಗಿ ತಮಗೆಲ್ಲರಿಗೆ ತೋರಿಸ್ಪಡಿಸಿದ್ದೇನೆ ಹಾಗೂ ಅರ್ಥೈಸಿದ್ದೇನೆ. ಇನ್ನು ಈ ಒಂದು ವಿಡಿಯೋದಲ್ಲಿ ಸಂವಿಧಾನ ಅಂದ್ರೇನು, ಸಂವಿಧಾನದ ಅರ್ಥವೇನು, ಸಂವಿಧಾನದ ಪರಿಭಾಷೆ ಏನು ಎಂಬುದನ್ನು ಸವಿವರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಒಂದು ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಅರ್ಥೈಸಿ ನೋಡಿದರೆ, ರಾಜ್ಯ ಎಂದರೆ ಒಂದು ನಿರ್ದಿಷ್ಟ ಪ್ರದೇಶವನ್ನು ಹೊಂದಿರುವ ಸ್ವತಂತ್ರವಾದ ರಾಜಕೀಯ ಅಂಗ. ಆ ಪ್ರದೇಶ ಒಟ್ಟಾಗಿ ಇರುವ ಮುಖ್ಯ ಉದ್ದೇಶ ಏನು ಅಂದರೆ, ಬಾಹ್ಯ ಆಕ್ರಮಣದಿಂದ ಆ ಪ್ರದೇಶದ ರಕ್ಷಣೆ ಹಾಗೂ ಆಂತರಿಕವಾಗಿ ಸುವ್ಯವಸ್ಥೆಯನ್ನು ಕಾಪಾಡುವಂತ ನಾವು ಹೇಳ್ತೀವಿ. ಆದರೆ ಇದು ಕೇವಲ ಪೊಲೀಸ್ ರಾಜ್ಯದ ಪರಿಕಲ್ಪನೆ ಅಂತ ಹೇಳಿಕೆ ಸಾಧ್ಯವಿಲ್ಲ. ಯಾಕಂತಂದರೆ ಈ ಪರಿಕಲ್ಪನೆಯಲ್ಲಿ ರಾಜ್ಯದ ಅಥವಾ ಪ್ರದೇಶದ ರಕ್ಷಣೆ ಹಾಗೂ ರಾಜ್ಯದ ಒಳಗಡೆ ಕಾನೂನು ಹಾಗೂ ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಮುಖ್ಯ ಕೆಲಸವಾಗಿರುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ರಾಜ್ಯದ ಪರಿಕಲ್ಪನೆಯೇ ಬೇರೆ ಆಗಿದೆ. ಅದು ಸಮಾಜ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯಾಗಿದೆ ಎನ್ನುವಂಥದ್ದು ನಾವು ನೋಡ್ಬೋದು. ಇಂಥ ಒಂದು ಜನೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕಾದರೆ ರಾಜ್ಯ ಕೆಲವೊಂದು ಅಂಗಗಳನ್ನು ಅಥವಾ ಸಾಧನಗಳನ್ನು ಸ್ಥಾಪನೆ ಮಾಡುವುದು ಅವಶ್ಯವಾಗಿರುತ್ತದೆ. ಈ ಅಂಗಗಳು ಅಥವಾ ಸಾಧನಗಳ ಮೂಲಕ ರಾಜ್ಯ ಅಥವಾ ಸರ್ಕಾರ ತನ್ನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಈ ರಾಜ್ಯದ ಎಲ್ಲ ಅಂಗಗಳ ಕಾರ್ಯಗಳೇನು ಎಂಬುದನ್ನು ನಿಗದಿಪಡಿಸಲು ಹಾಗೂ ಎಲ್ಲ ಅಂಗಗಳನ್ನು ವ್ಯವಸ್ಥಿತವಾಗಿ ನಿಯಂತ್ರಿಸಲು ಹಾಗೂ ಈ ಎಲ್ಲ ಅಂಗಗಳಿಗೆ ಇರತಕ್ಕ ಅಧಿಕಾರಗಳನ್ನು ನಿಗದಿಪಡಿಸಲು ಹಾಗೂ ನಿಯಂತ್ರಿಸಲು ಒಂದು ಕಾನೂನು ಬೇಕಾಗುತ್ತದೆ. ಅಂಥ ಕಾನೂನೇ ಸಂವಿಧಾನ ಕಾನೂನು. ಈ ಒಂದು ಸಂವಿಧಾನ ಕಾನೂನು ಸರ್ಕಾರದ ಅಂಗಗಳ ಕಾರ್ಯಗಳನ್ನು ಅಲ್ಲದೆ ಅಧಿಕಾರಗಳನ್ನು ನಿಗದಿಪಡಿಸುವುದಲ್ಲದೆ ಆ ಎಲ್ಲ ಅಂಗಗಳ ಪರಸ್ಪರ ಸಂಬಂಧಗಳನ್ನು ಕೂಡ ಏನು ಮಾಡುತ್ತದೆ, ನಿಯಂತ್ರಣ ಮಾಡ್ತೈತಿ. ಇಂಥ ಒಂದು ಕಾನೂನು ಒಂದು ವೇಳೆ ಇಲ್ಲದಿದ್ದರೆ ರಾಜ್ಯದ ಅಂಗಗಳ ನಡುವೆ ಸಂಘರ್ಷ ಏರ್ಪಡುವಂತಹ ಸಾಧ್ಯತೆ ಕೂಡ ನಾವು ಕಾಣಬಹುದು. ಆದ್ದರಿಂದ ಎಲ್ಲ ಅಂಗಗಳು ತಮ್ಮ ತಮ್ಮ ಪರಿಧಿ ಒಳಗೆ ತಮ್ಮ ಒಂದು ವ್ಯಾಪ್ತಿ ಒಳಗೆ ರಾಜ್ಯಕ್ಕೆ ಅನುಕೂಲಕರವಾಗಿ ಉಪಯೋಗಕರವಾಗಿ ಹಾಗೂ ಸಹಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದರೆ ಒಂದು ಕಾನೂನು ವ್ಯವಸ್ಥೆ ಬೇಕೇ ಬೇಕು. ಅದನ್ನು ಸಂವಿಧಾನ ಕಾನೂನು ಒದಗಿಸಿಕೊಡುತ್ತದೆ. ಸಾಮಾನ್ಯವಾಗಿ ಒಂದು ರಾಷ್ಟ್ರದ ಸರ್ಕಾರವನ್ನು 3 ಅಂಗಗಳಲ್ಲಿ ವಿಂಗಡಣೆಯನ್ನು ನಾವು ಮಾಡಬಹುದು. ಆ ಅಂಗಗಳು ಶಾಸಕಾಂಗ, ಕಾರ್ಯಾಂಗ ಹಾಗೂ ನ್ಯಾಯಾಂಗ. ಈ ಅಂಗಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ. ಈ ಶಾಸಕಾಂಗದ ಸಂಯೋಜನೆ ಯಾವ ರೀತಿಯಾಗಿರಬೇಕು, ಶಾಸಕಾಂಗದ ಕಾರ್ಯಗಳು ಹಾಗೂ ಅಧಿಕಾರಗಳು ಯಾವುವು, ಇವೇ ಪ್ರಶ್ನೆಗಳು ಕಾರ್ಯಾಂಗ ಹಾಗೂ ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಕೂಡ ಉದ್ಭವಿಸುತ್ತವೆ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಂವಿಧಾನ ಕಾನೂನು ಅಂತ ಹೇಳ್ಬೋದು. ಸಂವಿಧಾನ ಕಾನೂನಿನಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕುವುದಲ್ಲದೆ ಈ ಅಂಗಗಳ ನಡುವಿನ ಸಂಬಂಧ ಕೂಡ ಯಾವ ರೀತಿ ಒಳಗೆ ಇದ್ದಾವ, ಅವುಗಳ ರಚನೆ ಹೇಗಿದೆ ಎಂಬುದನ್ನು ನಮಗೆ ತಿಳಿದು ಬರುತ್ತದೆ. ಇನ್ನು ಸಂವಿಧಾನದ ಪರಿಭಾಷೆಯನ್ನು ಅನೇಕ ನ್ಯಾಯದರ್ಶಿಗಳು ಬೇರೆ ಬೇರೆ ರೀತಿಯಲ್ಲಿ ನೀಡಿದ್ದಾರೆ. ಆದರೆ ಆಂಗ್ಲ ನ್ಯಾಯದರ್ಶಿಯಾದ ವೆಡ್ ಮತ್ತು ಫಿಲಿಪ್ಸ್ ಅವರು ತಮ್ಮ ಸಂವಿಧಾನ ಕಾನೂನು ಪುಸ್ತಕದಲ್ಲಿ ನೀಡಿದ ಪರಿಭಾಷೆ ಹೆಚ್ಚು ಸೂಕ್ತ ಹಾಗೂ ಪರಿಪೂರ್ಣವಾಗಿದೆ ಎನ್ನಬಹುದು. ಅವರು ನೀಡಿದ ಪರಿಭಾಷೆ ಈ ಕೆಳಗಿನಂತಿದೆ. ಏನಪ್ಪ ಅಂತಂದರೆ, ಸಂವಿಧಾನ ಒಂದು ವಿಶೇಷ ಕಾನೂನಿನ ಸ್ಥಾನವನ್ನು ಪಡೆದ ಒಂದು ದಸ್ತಾವೇಜು ಆಗಿದ್ದು, ಅದು ಸರ್ಕಾರದ ಅಂಗಗಳು ಸಂಯೋಜನೆಗೊಂಡ ಚೌಕಟ್ಟು ಹಾಗೂ ಆ ಎಲ್ಲ ಅಂಗಗಳ ಪ್ರಮುಖ ಕಾರ್ಯಗಳನ್ನು ನಿಗದಿಪಡಿಸುವಂಥದ್ದು ಅಲ್ಲದೆ ಈ ಅಂಗಗಳು ಕಾರ್ಯನಿರ್ವಹಿಸಲು ಇರುವ ತತ್ವಗಳನ್ನು ಸಹಿತ ಘೋಷಿಸುತ್ತದೆ. ಈ ಮೇಲಿನ ಪರಿಭಾಷೆ ಸಮಂಜಸ ಹಾಗೂ ಪರಿಪೂರ್ಣವಾಗಿದೆ ಎನ್ನಬಹುದು. ಭಾರತ ಸಂವಿಧಾನವನ್ನು ಉದಾಹರಣೆಯಾಗಿ ತೆಗೆದುಕೊಂಡು ಅದನ್ನು ವಿಭಜಿಸಿಗೊಳಿಸಿ ಅರ್ಥೈಸಿ ನೋಡಿದಾಗ
ಸಂವಿಧಾನಕ್ಕೆ ಇರುವ ವಿಶೇಷ ಸ್ಥಾನ ಕಂಡುಬರುತ್ತದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಅಧಿನಿಯಮಗಳು, ಕಾನೂನುಗಳು ಅಲ್ಲದೆ ಅಧಿಕಾರಗಳು ರಚಿಸಿದ ನಿಯಮ, ಆದೇಶ, ಅಧಿಸೂಚನೆ ಇತ್ಯಾದಿಗಳು ಸಂವಿಧಾನಕ್ಕೆ ಅನುಗುಣವಾಗಿಯೇ ಇರಬೇಕು. ಇಲ್ಲದಿದ್ದರೆ ನ್ಯಾಯಾಲಯ ಅವುಗಳನ್ನು ಅಸಂವಿಧಾನಿಕವಾಗಿವೆ ಎಂದು ಘೋಷಿಸಿ ಹೊಡೆದು ಹಾಕಬಹುದಾಗಿದೆ. ಇಂಥ ಅಧಿನಿಯಮ, ಕಾನೂನು, ನಿಯಮ, ಆದೇಶ ಇತ್ಯಾದಿಗಳಿಂದ ತೊಂದರೆಗೆ ಒಳಗಾದ ವ್ಯಕ್ತಿ ಇವುಗಳ ಅಸಂವಿಧಾನಿಕತೆಯನ್ನು ನ್ಯಾಯಾಲಯದಲ್ಲಿ ಆಹ್ವಾನಿಸಬಹುದು. ನಮ್ಮ ಸಂವಿಧಾನ ನಮಗೆ ಹಲವಾರು ಮೂಲಭೂತ ಹಕ್ಕುಗಳನ್ನು ನೀಡಿವೆ, ಹೌದಿಲ್ಲ? ಎಸ್, ನಮಗೆ ನಮ್ಮ ಸಂವಿಧಾನ ಹಲವಾರು ರೀತಿಯ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಈ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತವಾಗಿ ಕಾನೂನು ರಚಿಸುವ ಅಧಿಕಾರ ಕೇಂದ್ರ ಶಾಸಕಾಂಗ ಅಥವಾ ರಾಜ್ಯ ಶಾಸಕಾಂಗಕ್ಕೆ ಇರುವುದಿಲ್ಲ. ಸಂವಿಧಾನದ ಅನುಚ್ಛೇದ 13ರಲ್ಲಿ ಹೇಳಿದಂತೆ ಯಾವುದೇ ಕಾನೂನು, ನಿಯಮ, ಅಧಿಸೂಚನೆ ಇತ್ಯಾದಿಗಳು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಅದು ಏನಂತ ಕರಿತೇವೆ ನಾವು? ಶೂನ್ಯ ಅಂತ ಹೇಳ್ತೀವಿ. ಅಂದರೆ ಅವುಗಳನ್ನು ಆಹ್ವಾನಿಸಿದಾಗ ನ್ಯಾಯಾಲಯ ಅವುಗಳನ್ನು ಏನು ಮಾಡ್ತೈತಿ? ವಜಾ ಮಾಡ್ತೈತಿ, ಶೂನ್ಯ ಅಂತ ಹೇಳ್ತೈತಿ. ಇದಲ್ಲದೆ ನಮ್ಮ ಸಂವಿಧಾನದಲ್ಲಿ ಕೇಂದ್ರ ಶಾಸಕಾಂಗದ ಸಂಯೋಜನೆ, ಕಾರ್ಯಗಳು ಹಾಗೂ ಅಧಿಕಾರಗಳು ಮತ್ತು ರಾಜ್ಯ ಶಾಸಕಾಂಗದ ಸಂಯೋಜನೆ, ಕಾರ್ಯಗಳು ಮತ್ತು ಅಧಿಕಾರಗಳು ಒಳಗೊಂಡಿವೆ. ಇದಲ್ಲದೆ ಕೇಂದ್ರ ಹಾಗೂ ರಾಜ್ಯ ಶಾಸಕಾಂಗದ ನಡುವಿನ ಸಂಬಂಧ ಕೂಡ ಒಳಗೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇದೇ ರೀತಿ ಕೇಂದ್ರ ಕಾರ್ಯಾಂಗ ಹಾಗೂ ರಾಜ್ಯ ಕಾರ್ಯಾಂಗದ ಅಧಿಕಾರ ವ್ಯಾಪ್ತಿ ಹಾಗೂ ಕೇಂದ್ರ ಮತ್ತು ರಾಜ್ಯ ಕಾರ್ಯಾಂಗದ ನಡುವಿರ್ತಕ್ಕಂಥ ಸಂಬಂಧ ಇವುಗಳನ್ನು ಒಳಗೊಂಡಿವೆ. ಅದೇ ರೀತಿ ಕೇಂದ್ರ ನ್ಯಾಯಾಂಗದ ಸಂಯೋಜನೆ ಹಾಗೂ ಅಧಿಕಾರ ವ್ಯಾಪ್ತಿ, ರಾಜ್ಯ ನ್ಯಾಯಾಂಗದ ಸಂಯೋಜನೆ ಹಾಗೂ ಅಧಿಕಾರ ವ್ಯಾಪ್ತಿ ಇವು ಕೂಡ ನಮ್ಮ ಸಂವಿಧಾನದ ವಿವಿಧ ಭಾಗಗಳಲ್ಲಿ ಒಳಗೊಂಡಿದೆ ಅಂತ ನಾವು ಹೇಳಬಹುದು. ನಮ್ಮ ಸಂವಿಧಾನದಲ್ಲಿ ಒಂದು ವೇಳೆ ಕೇಂದ್ರ ರಾಜ್ಯಗಳ ಶಾಸನಾಧಿಕಾರ ಅಥವಾ ಕಾರ್ಯಾಂಗದ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯಗಳ ಮಧ್ಯೆ ಭಿನ್ನಾಭಿಪ್ರಾಯ ಅಥವಾ ವ್ಯಾಜ್ಯಗಳುಂಟಾದರೆ ಆ ಸರ್ಕಾರಗಳು ಯಾವ ತತ್ವಗಳನ್ನು ಆಧರಿಸಿ ಅಧಿಕಾರ ಚಲಾವಣೆ ಮಾಡಬೇಕು ಹಾಗೂ ಆ ಭಿನ್ನಾಭಿಪ್ರಾಯ ಅಥವಾ ವ್ಯಾಜ್ಯಗಳನ್ನು ಯಾವ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬೇಕು ಎಂಬುದನ್ನು ಸಂಬಂಧಿಸಿದಂತೆ ಕೂಡ ಅನೇಕ ಸಂವಿಧಾನಿಕ ಉಪಬಂಧಗಳನ್ನು ನಾವು ನೋಡ್ಬೋದು. ಒಟ್ಟಿನಲ್ಲಿ ಈ ಮೇಲಿನೊಂದು ಹೇಳಿರ್ತಕ್ಕಂಥ ಸಂವಿಧಾನದ ಒಂದು ಪರಿಭಾಷೆ, ಈ ಮೇಲೆ ಚರ್ಚಿಸಲಾದ ಎಲ್ಲ ಅಂಶಗಳು ಒಳಗೊಂಡಿರ್ತಕ್ಕಂಥ ಆ ಪರಿಭಾಷೆ ಪರಿಪೂರ್ಣವಾಗಿದೆ ಎನ್ನಬಹುದು. ಈ ಒಂದು ವಿಡಿಯೋ ತಮಗೆ ಇಷ್ಟವಾದಲ್ಲಿ, ತಮಗೆ ಉಪಯೋಗವಾದಲ್ಲಿ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ತಮಗೆಲ್ಲರಿಗೂ ಧನ್ಯವಾದಗಳು.